ರಣರೋಚಕ ಹೊನಲು ಬೆಳಕಿನ ಕಬಡ್ಡಿ ಜಾತ್ರೆ ಪಂದ್ಯಾವಳಿಗಳಿಗೆ ಟಾಸ್ ಎತ್ತುವ ಮೂಲಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಕೊರಟಗೆರೆ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಸೂಪರ್ ಹಿಟ್ ದೊಡ್ಡ ಮಟ್ಟದ ಕಬಡ್ಡಿ ತಂಡಗಳು ಭಾಗವಹಿಸಿಕೆಯಲ್ಲಿ ಭರ್ಜರಿಯಾಗಿ ಪಂದ್ಯಾವಳಿಗಳು ಆರಂಭವಾಗಿದ್ದವು. ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನಿನಲ್ಲಿ ಆರಂಭವಾಗಿರುವ ಈ ಬೃಹತ್ ಹೊನಲು ಬೆಳಕಿನ ಕಬಡ್ಡಿ ಜಾತ್ರೆ 3 ದಿನಗಳ ಕಾಲ ಯಶಸ್ವಿಯಾಗಿ ನಡೆದಿತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಯುವ ಪಡೆ ಹಾಗೂ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಇವರ ಸಹಯೋಗದೊಂದಿಗೆ ಲೀಗ್ ಕಮ್ ನಾಕೌಟ್ ಮಾದರಿಯ ಜಿಲ್ಲಾ ಮಟ್ಟದ ಪುರುಷ ಹಾಗೂ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳು ಆಯೋಜನೆ ಮಾಡಲಾಗಿದ್ದು, ಈ ರೋಚಕ ಕಬಡ್ಡಿ ಪಂದ್ಯಾವಳಿಯಲ್ಲಿ 16 ಪುರುಷ ತಂಡಗಳು ಹಾಗೂ 8 ಮಹಿಳಾ ತಂಡಗಳು ಕಣಕ್ಕಿಳಿದಿದ್ದವು. 3 ದಿನಗಳ ಕಾಲ ನಡೆದ ಈ ಕಬಡ್ಡಿ ಜಾತ್ರೆ ಕೊರಟಗೆರೆ ಕ್ರೀಡಾಭಿಮಾನಿಗಳಿಗೆ ಭರ್ಜರಿ ಮನರಂಜನೆ ನೀಡಿತು. ಯುವ ಕ್ರೀಡಾಪಟುಗಳಿಗೆ ಉತ್ತಮ ವೇದಿಕೆಯೂ ಆಗಿತ್ತು. ಇನ್ನು ಪಂದ್ಯಾವಳಿಯಲ್ಲಿ ವಿಜೇತ ಪುರುಷರಿಗೆ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 1 ಲಕ್ಷ ಹಾಗೂ ಪರಮೇಶ್ವರ್ ಕಪ್ ಪಾರಿತೋಷಕ, ದ್ವಿತೀಯ ಬಹುಮಾನ 75,000, ತೃತೀಯ ಬಹುಮಾನ 50,000 ಹಾಗೂ 4ನೇ ಬಹುಮಾನ 25,000 ನಿಗದಿ ಮಾಡಲಾಗಿತ್ತು. ಇನ್ನು ಮಹಿಳಾ ತಂಡಗಳಿಗೆ ಪ್ರಥಮ ಬಹುಮಾನವಾಗಿ 40,000 ನಗದು ಹಾಗೂ ಪರಮೇಶ್ವರ್ ಕಪ್, ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 20,000 ಹಾಗೂ 4ನೇ ಬಹುಮಾನ 10,000 ನೀಡಲಾಗಿತ್ತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಕ್ಷೇತ್ರದ ಯುವಕರು ಹಾಗೂ ಮಹಿಳಾ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕಬಡ್ಡಿಯನ್ನು ಆಯೋಜಿಸಲಾಗಿದ್ದು, ಕಬಡ್ಡಿ ಜಾತ್ರೆಗೆ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿತ್ತು. ನಡುವಿನ ನೇರ ಹನ್ನಾಡಿಗೆ ಈ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಮ್ಮೆಲ್ಲ ಟಾಸ್ ಓನ್ ಬೈ ಶಿರೇಗಢ ಸಿಂಗಂ. ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಕೊರಟಗೆರೆಯಲ್ಲಿ 2026ರ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಪರಮೇಶ್ವರ್ ಕಪ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಮೊದಲನೇದಾಗಿ ನನ್ನ ಎಲ್ಲ ಆತ್ಮೀಯ ಕ್ರೀಡೆಯನ್ನ ಸಂಘಟನೆ ಮಾಡಿ ಇವತ್ತಿಷ್ಟು ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಹುಡುಗರು ವಿನಯ್, ಅರವಿಂದ್, ಮಹೇಶ್, ಅಮರು, ಎಲ್ಲ ಯುವಕ ಸ್ನೇಹಿತರು ಈ ಒಂದು ಪಂದ್ಯಾವಳಿಯನ್ನ ಇಷ್ಟೊಂದು ವಿಜೃಂಭಣೆಯಿಂದ ಆಯೋಜನೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಹೇಳ್ತೇನೆ. ಈಗಾಗಲೇ ಕೊರಟಗೆರೆಯಲ್ಲಿ ಮತ್ತು ತುಮಕೂರಿನಲ್ಲಿ ಕ್ರೀಡೆಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ. ತುಮಕೂರಿನಲ್ಲಿ 1 ವಾರದ ಕೆಳಗಡೆ ಚಾಂಪಿಯನ್ಶಿಪ್ಗೆ ತುಮಕೂರಿನಿಂದ ಆಯ್ಕೆ ಮಾಡತಕ್ಕಂಥದ್ದನ್ನ ಮಾಡಿದ್ದು ಬಹಳ ಯಶಸ್ವಿಯಾಗಿ ಆಗಿತ್ತು. ನಾಳೆಯಿಂದ ಇಂಟರ್ನ್ಯಾಷನಲ್ ಟೆನ್ನಿಸ್ ಅಸೋಸಿಯೇಷನ್ ಅವರು ಸುಮಾರು 100 ಜನ ಮಹಿಳಾ ಟೆನ್ನಿಸ್ ಪ್ಲೇಯರ್ಸು ಒಂದು 20-30 ದೇಶಗಳಿಂದ ಬಂದು ನಾಳೆಯಿಂದ ಟೂರ್ನಮೆಂಟ್ ಪ್ರಾರಂಭ ಆಗ್ತಾ ಇದೆ. ನೀವೆಲ್ಲರೂ ಅದನ್ನು ಕೂಡ 10ನೇ ತಾರೀಕುವರೆಗೂ ಇರುತ್ತೆ, ಅದನ್ನು ಕೂಡ ತಾವು ನೋಡ್ಬೋದು. ಜೊತೆಗೆ ಈ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಕ್ರಿಕೆಟ್ ಕೂಡ ಅದನ್ನು ಆಯೋಜನೆ ಮಾಡಿ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಮತ್ತು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ತಯಾರಾಗಿದೆ. ಇನ್ನೊಂದು ಬಹುಶಃ 1 ವಾರ ಅಥವಾ 10 ದಿವಸದಲ್ಲಿ ಅದಕ್ಕೆ ಚಾಲನೆ ಸಿಗ್ತದೆ. ಜೊತೆಗೆ ಒಂದು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಒಂದು ಕ್ರೀಡಾಂಗಣ ಬಹಳ ಅದ್ದೂರಿಯಾಗಿ ಆಗಬೇಕು ಅಂತ ಹೇಳಿ ಅದನ್ನು ಕೂಡ ಈಗಾಗಲೇ ಅಡಿಯಲ್ಲಿ ಹಾಕಿದ್ದೇವೆ. ಅದು ಕೂಡ ಪ್ರಾರಂಭ ಆಗುತ್ತೆ. ಇವತ್ತು ನನಗೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಸುಮಾರು 16 ತಂಡಗಳು, 16 ಪುರುಷರು, 16 ಮಹಿಳೆಯರು ಈ ತಂಡಗಳು ಇಲ್ಲಿ ಕೊರಟಗೆರೆಗೆ ಬಂದು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಯಾರ್ಯಾರು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕೊರಟಗೆರೆ ಯಾವತ್ತು ಕ್ರೀಡೆಗೆ ಬಹಳ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ತಾಲೂಕು. ಆದ್ರಿಂದ ಇಲ್ಲಿ ಇನ್ನೂ ಹೆಚ್ಚೆಚ್ಚು ಕ್ರೀಡಾಪಟುಗಳು ಉತ್ಪತ್ತಿ ಆಗಬೇಕು. ಇನ್ನೂ ಹೆಚ್ಚು ಕ್ರೀಡೆಗೆ ಪ್ರೋತ್ಸಾಹವನ್ನು ನಾನು ಕೊಡ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ